ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಶೋ ದ ಗಿವನ್ ಟ್ರಾನ್ಸ್ಫಾರ್ಮೇಶನ್ ಆಸ್ ದ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್. ಸರಿನಾ? ಎಸ್. ಸೊ ಇವಾಗ ಸೊಲ್ಯೂಷನ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ನಾವೇನಾದ್ರೂ ಕೊಟ್ಟಿರುವಂತ ಟ್ರಾನ್ಸ್ಫಾರ್ಮೇಶನ್ ಅನ್ನ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿಬೇಕು ಅಂತಂದ್ರೆ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ಅದು ಯಾವ್ದು ಅಂತ ನಾನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಡಿರೈವೇಶನ್ ಅನ್ನ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಸೊಲ್ಯೂಷನ್ ಅಂತ ಬರೆದು ಕೊಟ್ಟಿರುವಂತ ಕ್ವಶನ್ ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಟಿ ಆಫ್ ಎಕ್ಸ್ ಕಾಮ ವೈ ಕಾಮ ಝಡ್ ವಿಲ್ ಬಿ ಈಕ್ವಲ್ ಟು ವೈ ಮೈನಸ್ ಎಕ್ಸ್ ಕಾಮ ವೈ ಮೈನಸ್ ಝಡ್. ಸರಿನಾ? ಈಗ ಏನ್ ಮಾಡೋಣ ಅಂತಂದ್ರೆ, ಲೆಟ್ ಎ ವಿಲ್ ಬಿ ಈಕ್ವಲ್ ಟು a1 ಕಾಮ b1 ಕಾಮ c1 and b will be equal to a2 comma b2 comma c2 which belongs to v2 of r. ಈಗ ಎ ಅನ್ನ ಏನಕ್ಕೆ ತಗೊಂಡ್ರಿ, ಬಿ ಅನ್ನ ಏನಕ್ಕೆ ತಗೊಂಡ್ರಿ ಅಂತ ಕೇಳ್ಬೋದು. ಸೊ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲನೇ ಕಂಡೀಷನ್ಗೆ ಎ ಮತ್ತೆ ಬಿ ವ್ಯಾಲ್ಯೂಸ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ತಗೊಂಡಿರೋದು. ಈಗ ನೆಕ್ಸ್ಟ್ a1 b1 c1 ಅಂತ ಮೂರನ್ನ ಏನಕ್ಕೆ ತಗೊಂಡ್ರಿ ನೋಡಿ. ಎಕ್ಸ್ ವೈ ಝೆಡ್ 3 ಡಿಫರೆಂಟ್ ವೇರಿಯೇಬಲ್ಸ್ ಇರೋದ್ರಿಂದ a1 b1 c1 ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಟಿ ಆಫ್ ಎ ಅನ್ನ ಕಂಡುಹಿಡಿಬೇಕು. ಸರಿನಾ? ಸೊ ಇನ್ನು ಕೂಡ ನಾವು ಕಂಡೀಷನ್ ಬಂದಿಲ್ಲ. ಎರಡು ಕಂಡೀಷನ್ ಅಂತ ಹೇಳಿದ್ನಲ್ಲ, ಅದಕ್ಕಿನ್ನೂ ಬಂದಿಲ್ಲ. ಸೊ ಟಿ ಆಫ್ ಎ ಅಂತಂದ್ರೆ ಟಿ ಎ ವ್ಯಾಲ್ಯೂ ಗೊತ್ತಿದೆ. ಏನದು? a1 ಕಾಮ b1 ಕಾಮ c1 ಅಲ್ವಾ? ಎಸ್. ಸೊ ಈಗ ನೋಡಿ, ಸಿಂಪಲ್ ಕಂಪೇರ್ ಮಾಡಿ. ಟಿ ಆಫ್ a1 ಎಲ್ಲಿದೆ? ಎಕ್ಸ್ ಜಾಗದಲ್ಲಿದೆ. b1 ಎಲ್ಲಿದೆ? ವೈ ಜಾಗದಲ್ಲಿದೆ. c1 ಎಲ್ಲಿದೆ? ಝಡ್ ಜಾಗದಲ್ಲಿದೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ವೈ ಜಾಗದಲ್ಲಿ ಏನಿರೋದು? b1. ಸೊ b1 ಮೈನಸ್ ಎಕ್ಸ್ ಜಾಗದಲ್ಲಿ ಏನಿರೋದು? a1. ಸೊ a1 ಕಾಮ ವೈ ಜಾಗದಲ್ಲಿ ಏನಿದೆ? b1 ಇದೆ. ಸೊ b1 ಮೈನಸ್ ಝಡ್ ಜಾಗದಲ್ಲಿ ಏನಿದೆ? c1. ಸಿಂಪಲ್. ನೆಕ್ಸ್ಟ್ ಟಿ ಆಫ್ ಬಿ ಅನ್ನ ಕಂಡುಹಿಡ್ಕೊಳ್ಳೋಣ. ಟಿ ಆಫ್ ಬಿ ವಿಲ್ ಬಿ ಈಕ್ವಲ್ ಟು, ಸೊ ಬಿ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡಿರೋದು? a2 ಕಾಮ b2 ಕಾಮ c2. ಸೊ ಇವಾಗ ಎಕ್ಸ್ ಜಾಗದಲ್ಲಿ ಏನಿದೆ? a2 ಇದೆ. ವೈ ಜಾಗದಲ್ಲಿ b2, ನೆಕ್ಸ್ಟ್ ಝಡ್ ಜಾಗದಲ್ಲಿ c2. ಸೊ ಏನಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಇಲ್ಲಿ? y ಅಂತ ಅಂದ್ರೆ b2 ಆಗುತ್ತೆ. ಸೊ b2 ಮೈನಸ್ a2 ಕಾಮ b2 ಮೈನಸ್ c2. ಸರಿನಾ? ಸೊ ಇವಾಗ ಟಿ ಆಫ್ ಎ ವ್ಯಾಲ್ಯೂ ಗೊತ್ತು, ಟಿ ಆಫ್ ಬಿ ವ್ಯಾಲ್ಯೂ ನನಗೆ ಗೊತ್ತಾಗಿದೆ. ಸೊ ನೆಕ್ಸ್ಟ್ ನಾವೇನ್ ಮಾಡೋಣ ಅಂತಂದ್ರೆ, ದೇರ್ ಫಾರ್ ಎ ಪ್ಲಸ್ ಬಿ ವ್ಯಾಲ್ಯೂನ ಕಂಡುಹಿಡಿಯೋದು. ಸೊ ಎ ವ್ಯಾಲ್ಯೂ ಏನಿದೆ ನೋಡಿ, a1 ಕಾಮ b1 ಕಾಮ c1 ಪ್ಲಸ್ ಬಿ ವ್ಯಾಲ್ಯೂ ಏನೇನಿದೆ ನಮಗೆ? a2 ಕಾಮ b2 ಕಾಮ c2. ಸರಿನಾ? ಸೊ ಇವಾಗ ವಿಚ್ ವಿಲ್ ಬಿ ಈಕ್ವಲ್ ಟು a1 ಜೊತೆ a2 ಅಂತಂದ್ರೆ ಮೊದಲನೇ ಪೊಸಿಷನ್ ಪ್ಲಸ್ ಮೊದಲನೇ ಪೊಸಿಷನ್, ಎರಡನೇ ಪೊಸಿಷನ್ ಪ್ಲಸ್ ಎರಡನೇ ಪೊಸಿಷನ್, ಮೂರನೇ ಪೊಸಿಷನ್ ಪ್ಲಸ್ ಮೂರನೇ ಪೊಸಿಷನ್ ಅನ್ನ ಆಡ್ ಮಾಡಿ. ಸೊ a1 ಪ್ಲಸ್ a2 ಕಾಮ b1 ಪ್ಲಸ್ b2 ಕಾಮ c1 ಪ್ಲಸ್ c2. ಈಗ ನನಗೆ a ಪ್ಲಸ್ ಬಿ ವ್ಯಾಲ್ಯೂ ಗೊತ್ತಿದೆ. ನನಗೆ ಬೇಕಾಗಿರೋದು ಮೊದಲನೇ ಕಂಡೀಷನ್ ಪ್ರಕಾರ ಕನ್ಸಿಡರ್ ಟಿ ಆಫ್ ಎ ಪ್ಲಸ್ ಬಿ. ಸರಿನಾ? ಸೊ ಟಿ ಆಫ್ ಎ ಪ್ಲಸ್ ಬಿ ಬೇಕು. ಸೊ ಟಿ ಇಂಟು ಎ ಪ್ಲಸ್ ಬಿ ವ್ಯಾಲ್ಯೂ ನನಗೆ ಗೊತ್ತಿದೆ. ಸಬ್ಸ್ಟಿಟ್ಯೂಟ್ ಮಾಡಿ. a1 ಪ್ಲಸ್ a2 ಕಾಮ b1 ಪ್ಲಸ್ b2 ಕಾಮ c1 ಪ್ಲಸ್ c2. ಸರಿನಾ? ಈಗ ಮತ್ತೆ ಕಂಪೇರ್ ಮಾಡಿ. ಟಿ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆ? a1 ಪ್ಲಸ್ a2 ಇದೆ. ವೈ ಜಾಗದಲ್ಲಿ ಏನಿದೆ? b1 ಪ್ಲಸ್ b2 ಇದೆ. ಝಡ್ ಜಾಗದಲ್ಲಿ ಏನಿದೆ? c1 ಪ್ಲಸ್ c2 ಇದೆ. ಸೊ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನೋಡಿ. ವೈ ಜಾಗದಲ್ಲಿ ಏನಿರೋದು? b1 ಪ್ಲಸ್ b2 ಇದೆ. ಸೊ b1 ಪ್ಲಸ್ b2 ಮೈನಸ್ ಎಕ್ಸ್ ಜಾಗದಲ್ಲಿ ಏನಿದೆ? a1 ಪ್ಲಸ್ a2. ಸೊ a1 ಪ್ಲಸ್ a2 ನೆಕ್ಸ್ಟ್ ಕಾಮ ವೈ ಜಾಗದಲ್ಲಿ ಏನಿದೆ? b1 ಪ್ಲಸ್ b2 ಮೈನಸ್ ಝಡ್ ಜಾಗದಲ್ಲಿ ಏನಿದೆ? c1 ಪ್ಲಸ್ c2. ಸರಿನಾ? ಸಿಂಪಲ್. ಏನು? a1 ಪ್ಲಸ್ a2 is replacing x, b1 plus b2 is replacing y, c1 plus c2 is replacing z. ಸೊ ಎಲ್ಲೆಲ್ಲಿ x y z ವ್ಯಾಲ್ಯೂಸ್ ಇತ್ತು ಇವುಗಳನ್ನ ನಾವು ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. b1 ಪ್ಲಸ್ b2 ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ a1 ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮೈನಸ್ a2 ಕಾಮ b1 ಪ್ಲಸ್ b2 ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ c1 ಪ್ಲಸ್ ಇಂಟು ಮೈನಸ್ ಮೈನಸ್ c2 ಆಯ್ತು. ಸೊ ಇವಾಗ ಇಲ್ಲಿ ಜಾಗ ಇಲ್ಲ, ಇಲ್ಲಿ ಬರಿತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ, ಎಲ್ಲಾ ಒನ್ಗಳನ್ನ ಒಂದ್ ಕಡೆ ಬರ್ಕೊಂತ ಹೋಗ್ತೀನಿ. ಸೊ ಇಲ್ಲಿ b1 ಮತ್ತೆ a1 ಅನ್ನ ಜೊತೆಗೆ ಬರೆಯೋಣ. ಸೊ ವಿಚ್ ವಿಲ್ ಇಂಪ್ಲೈಸ್ b1 minus a1.
ನೆಕ್ಸ್ಟ್ B2 ಮತ್ತೆ A2 ನ ಬರೆಯೋದು ಪ್ಲಸ್ B2 ಮೈನಸ್ A2 ಸರಿನಾ ಕಾಮ ಸೊ ಇರೋದು ಅಷ್ಟೇ ಒಂದ್ಗಳನ್ನ ಜೊತೆಗೆ ಬರ್ಕೊಳ್ಳೋಣ B1 ಮೈನಸ್ C1 ಪ್ಲಸ್ B2 ಮೈನಸ್ C2 ಸೊ B2 ಮೈನಸ್ C2 ಏನ್ ಮಾಡಿದ್ವಿ ಒಂದ್ಗಳನ್ನ ಜೊತೆಗೆ ಟೂಗಳನ್ನ ಜೊತೆಗೆ ಇವಾಗ ನಾವು ಈ ಕಡೆ ಸೈಡ್ ಏನೇನ್ ಒನ್ ಇದೆ ಮತ್ತೆ ಈ ಕಡೆ ಸೈಡ್ ಏನೇನ್ ಒನ್ ಇದೆ ಅವುಗಳನ್ನ ಕಂಬೈನ್ ಮಾಡ್ತಾ ಹೋಗ್ಬೇಕು ಯಾವ ರೀತಿ B1 ಮೈನಸ್ A1 ಕಾಮ B1 ಮೈನಸ್ C1 ಇದು ಸಪರೇಟ್ ಪ್ಲಸ್ ನೆಕ್ಸ್ಟ್ B2 ಮೈನಸ್ A2 ಪ್ಲಸ್ ಕಾಮ ಯಾಕಂತಂದ್ರೆ ಇಲ್ಲಿ ಮಧ್ಯ ಕಾಮ ಇರೋದು ಸೊ B2 ಮೈನಸ್ C2 ಸರಿನಾ ಸೊ ಏನ್ ಮಾಡಿದ್ವಿ ಇಲ್ಲಿ ಸಪರೇಟ್ ಆಗಿ ಬರ್ಕೊಂಡ್ವಿ ಇದ್ದಿದ್ರಂತದ್ರಲ್ಲೇ ನಾವು 1 ಮತ್ತೆ 2 ಸಪರೇಟ್ ಆಗಿ ಬರ್ಕೊಂಡ್ವಿ ನೆಕ್ಸ್ಟ್ ಏನ್ ಮಾಡಿದ್ವಿ ಇವೆರಡನ್ನೂ ಕೂಡ ಕಂಪೇರ್ ಮಾಡಿದಾಗ 1 ಏನಿತ್ತು ಅದನ್ನ ಈ ಕಡೆ ಸಪರೇಟ್ 2 ಗಳು ಏನೇನಿತ್ತು ಅವುಗಳನ್ನ ಈ ಕಡೆ ಸಪರೇಟ್ ಆಗಿ ಬರ್ಕೊಂಡ್ವಿ ಸೊ ಇವುಗಳನ್ನ ನಾನು ಎಲ್ಲೋ ನೋಡಿದೀನಿ ಸೊ ನೋಡಿ ಇವಾಗ B1 ಮೈನಸ್ A1 ಕಾಮ B1 ಮೈನಸ್ C1 ಎಲ್ಲಿ ನೋಡಿದೀವಿ ನಾವು T ಆಫ್ A ನೋಡಿ B1 ಮೈನಸ್ A1 ಕಾಮ B1 ಮೈನಸ್ C1 ಸೊ ಏನಂತ ರಿಪ್ಲೇಸ್ ಮಾಡಬಹುದು ನಾನು T ಆಫ್ A ಅಂತ ರಿಪ್ಲೇಸ್ ಮಾಡಬಹುದು ಪ್ಲಸ್ B2 ಮೈನಸ್ A2 ಕಾಮ B2 ಮೈನಸ್ C2 B2 ಮೈನಸ್ A2 ಕಾಮ B2 ಮೈನಸ್ C2 ಸೊ ಯಾವ್ದ್ರಿಂದ ರಿಪ್ಲೇಸ್ ಮಾಡಬಹುದು ನಾನು T ಆಫ್ B ಸೊ ಅದಕ್ಕೋಸ್ಕರನೇ ನಾವು T ಆಫ್ A T ಆಫ್ B ಅನ್ನ ಕಂಡುಹಿಡ್ಕೊಂಡಿದ್ದು ಸೊ ಇವಾಗ ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು ಏನು T ಆಫ್ A ಪ್ಲಸ್ B is equal to T of A plus T of B. So ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ ಸೊ ನೆಕ್ಸ್ಟ್ ಎರಡನೇ ಕಂಡೀಷನ್ ಕನ್ಸಿಡರ್ C into A ಸರಿನಾ ಕನ್ಸಿಡರ್ C into A ಸೊ C into A ವ್ಯಾಲ್ಯೂ ನನಗೆ ಗೊತ್ತಿದೆ ಸೊ A ವ್ಯಾಲ್ಯೂ ಏನು A1 B1 C1 ಸೊ A1 B1 C1 ಸೊ ಇವಾಗ C ಅನ್ನು ಒಳಗಡೆ ಮಲ್ಟಿಪ್ಲೈ ಮಾಡ್ರಿ ಏನಾಗುತ್ತೆ C into A1 C into B1 C into C1 ಸೊ ಇಷ್ಟ ಆಯ್ತು ಈಗ ನನಗೆ C into A ಬೇಡ T ಆಫ್ C into A ವ್ಯಾಲ್ಯೂ ಬೇಕು ಏನು T ಆಫ್ C into A ವ್ಯಾಲ್ಯೂ ಬೇಕು ಸೊ ವಿಚ್ ಇಂಪ್ಲೈಸ್ T into C ಆಫ್ A ವ್ಯಾಲ್ಯೂಸ್ ಏನೇನಿದಾವೆ ಇಲ್ಲೇ ಇದಾವಲ್ವಾ ಅವುಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ C into A1 C into B1 C into C1 ಈಗ ಕಂಪೇರ್ ಮಾಡ್ತಾ ಹೋಗಿ X ಜಾಗದಲ್ಲಿ ಏನಿದೆ CA1 ಇದೆ Y ಜಾಗದಲ್ಲಿ ಏನಿದೆ CB1 ಇದೆ Z ಜಾಗದಲ್ಲಿ ಏನಿದೆ C1 ಇದೆ ಸೊ ಇವಾಗ ಎಕ್ಸ್ ವೈ ಝಡ್ ಜಾಗಗಳಲ್ಲಿ ಈ ವ್ಯಾಲ್ಯೂಸ್ ಅನ್ನ ರಿಪ್ಲೇಸ್ ಮಾಡ್ತಾ ಹೋಗಿ ಸೊ ವೈ ಅಂತ ಅಂದ್ರೇನು CB1 ಸೊ CB1 ಮೈನಸ್ ಎಕ್ಸ್ ಅಂತ ಅಂದ್ರೇನು CA1 ಕಾಮ ವೈ ಮೈನಸ್ ಝಡ್ ಅಲ್ವಾ ಸೊ ವೈ ವ್ಯಾಲ್ಯೂ ಏನಿದೆ CB1 ಮೈನಸ್ ಝಡ್ ವ್ಯಾಲ್ಯೂ ಏನು C1 ಸೊ ಇವಾಗ ನೀವು ನೋಡಿದ್ರೆ ಇವೆರಡರಲ್ಲೂ ಕೂಡ C ಕಾಮನ್ ಇದೆ ಇವೆರಡರಲ್ಲೂ ಕೂಡ C ಕಾಮನ್ ಇದೆ ಸೊ C ಅನ್ನ ಹೊರಗಡೆ ತರ್ತೀವಿ ಸೊ C ಹೊರಗಡೆ ಬಂದ್ರೆ ಇಲ್ಲೇ ನೋಡ್ಕೊಳುತ್ತೆ B1 ಮೈನಸ್ A1 ಮಾತ್ರ ಉಳ್ಕೊಂತು ಕಾಮ ಇಲ್ಲಿ C ಅನ್ನ ಹೊರಗಡೆ ತೆಗೆದ್ರೆ ಏನು ಉಳ್ಕೊಂತು B1 ಮೈನಸ್ C1 ಮಾತ್ರ ಉಳ್ಕೊಂತು ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಇಲ್ಲೂ ಕೂಡ C ಇದೆ ಇಲ್ಲೂ ಕೂಡ C ಇದೆ ಸೊ C ಅನ್ನ ಓವರ್ ಆಲ್ ಕಾಮನ್ ಆಗಿ ತಕೊಂತೀನಿ ಸೊ C ಅನ್ನ ಓವರ್ ಆಲ್ ಕಾಮನ್ ಆಗಿ ತಕೊಂಡ್ರೆ ಏನು ಉಳ್ಕೊಂತು B1 ಮೈನಸ್ A1 ಕಾಮ B1 ಮೈನಸ್ C1 ಉಳ್ಕೊಂತು ಸೊ ಇದನ್ನ ನಾನು ಎಲ್ಲೋ ನೋಡಿದ್ದೀನಿ ನೋಡಿ ಇಲ್ಲಿ B1 ಮೈನಸ್ A1 B1 ಮೈನಸ್ C1 ಸೊ T ಆಫ್ A ಅಂತ ಬರೀಬಹುದಾ ಸೊ C ಇಂಟು T ಆಫ್ A ಸಿಂಪಲ್ ಸೊ ನಮ್ಮ ಎರಡನೇ ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಯ್ತು ಏನು T ಇಂಟು C ಆಫ್ A ಮಸ್ಟ್ ಬಿ ಈಕ್ವಲ್ ಟು C ಇಂಟು T ಆಫ್ A ಸರಿನಾ T ಇಂಟು C ಆಫ್ A ಮಸ್ಟ್ ಬಿ ಈಕ್ವಲ್ ಟು C ಇಂಟು T ಆಫ್ A ಮೊದಲನೇ ಕಂಡೀಷನ್ ಏನಿತ್ತು T ಆಫ್ A ಪ್ಲಸ್ B ವಿಲ್ ಬಿ ಈಕ್ವಲ್ ಟು T ಆಫ್ A ಪ್ಲಸ್ T ಆಫ್ B ಸೊ ಒಂದ್ ಎರಡು ಮೂರು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ ಸೊ ಲಾಸ್ಟ್ ಕನ್ಕ್ಲೂಷನ್ ಏನಂತ ಬರೀತೀರಾ ಸೊ ಕನ್ಕ್ಲೂಷನ್ ಇಲ್ಲಿ ಬರೀತೀನಿ ನೋಡಿ ದಿಸ್ ಈಸ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಸರಿನಾ ಸೊ ದಿಸ್ ಈಸ್ ಎ ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕನ್ಕ್ಲೂಷನ್ ಅನ್ನ ಬರೆದ್ರೆ ಸಾಕು ಸೊ ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡಬಹುದು ಏನೇ ಡೌಟ್ ಇತ್ತು ಅಂತಂದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕ್ಲಾರಿಫೈ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು